ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಮೈ ಚಾನಲ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಮನಸ್ಮಿತಾ. ಇವತ್ತಿನ ಈ ವಿಡಿಯೋದಲ್ಲಿ ಗರ್ಭದಲ್ಲಿರುವಂತಹ ಮಗುವಿನ ಮೆದುಳಿನ ಬೆಳವಣಿಗೆಗೆ ಗರ್ಭಿಣಿ ತೆಗೆದುಕೊಳ್ಳಬೇಕಾಗಿರುವಂತಹ ಆಹಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಇದಕ್ಕಿಂತ ಮೊದಲು ಯಾರಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಈ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರಪಂಚದ ಪ್ರತಿಯೊಬ್ಬ ತಾಯಿಗೂ ಕೂಡ ತನ್ನ ಮಗು ಬುದ್ಧಿವಂತ ಮಗು ಆಗಿ ಹುಟ್ಟಬೇಕು, ತನ್ನ ಮಗು ತುಂಬಾನೇ ಬುದ್ಧಿವಂತರಾಗಿರ್ಬೇಕು ಅನ್ನೋದು ಪ್ರತಿಯೊಬ್ಬ ತಾಯಿಗೂ ಕೂಡ ಆಸೆ ಇದ್ದೇ ಇರುತ್ತೆ. ಆದ್ರಿಂದ ಅಂತಹ ಗರ್ಭಿಣಿ ಇರುವಂತಹ ಪರಿಸರ, ತಿನ್ನುವಂತಹ ಆಹಾರ, ಹಾಗೆ ಲೈಫ್ ಸ್ಟೈಲ್ಗಳ ಬಗ್ಗೆ ತುಂಬಾನೇ ನಾವು ಗಮನವನ್ನ ಕೊಡಬೇಕು. ಇದರಿಂದ 100% ನಾವು ಬುದ್ಧಿವಂತ ಮಗುವನ್ನ ಪಡಿಬಹುದು. ಹಾಗೆ ಗರ್ಭದಲ್ಲಿರುವಾಗಲೇ ಮಗುವಿನ ಮೆದುಳನ್ನ ಬೆಳವಣಿಗೆಗೆ ಪೂರಕವಾದಂತಹ ಅಂಶಗಳನ್ನ ನಾವು ನೀಡಬಹುದು. ಮೊದಲನೇದಾಗಿ ಮಗುವಿನ ಮೆದುಳಿನ ಬೆಳವಣಿಗೆಗೆ ಬೇಕಾಗಿರೋದು ಒಮೆಗಾ 3. ಈ ಒಮೆಗಾ 3 ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಫಿಶ್ ಅಲ್ಲಿ ಜಾಸ್ತಿ ಇರುತ್ತೆ. ಆದ್ರೆ ಗರ್ಭಿಣಿಯರು ಫಿಶ್ ನ ತಗೋಬಹುದು, ಆದ್ರೆ ಲಿಮಿಟ್ ಅಲ್ಲಿ ತಗೋಬೇಕು. ಯಾಕೆ ಅಂತಂದ್ರೆ ಈ ಮೀನು ತುಂಬಾ ಒಳ್ಳೇದೆ. ಯಾಕೆ ಅಂತ ಅಂದ್ರೆ ಇದರಲ್ಲಿ ವಿಟಮಿನ್ ಡಿ ಇರುತ್ತೆ ಮತ್ತೆ ಒಮೆಗಾ 3 ಇರುತ್ತೆ. ಇದು ಮಗುವಿನ ಮೆದುಳಿನ ಬೆಳವಣಿಗೆಗೆ ತುಂಬಾನೇ ಒಳ್ಳೆಯದು. ಆದರೆ ಅಟ್ ದ ಸೇಮ್ ಟೈಮ್ ಈ ಮೀನಿನಲ್ಲಿ ಮರ್ಕ್ಯೂರಿ ಕೂಡ ಇರುತ್ತೆ. ಅದರಿಂದ ನಾವು ಇದನ್ನ ತಗೋಬೇಕು. ಲಿಮಿಟ್ ಅಲ್ಲಿ ತಗೊಳೋದ್ರಿಂದ ಮಗುವಿನ ಮೆದುಳಿನ ಬೆಳವಣಿಗೆಗೆ ಒಳ್ಳೆಯದು. ಆದ್ರೆ ತುಂಬಾನೇ ಓವರ್ ಆಗಿ ದಿನ 3 ಹೊತ್ತು ಫಿಶ್ನೇ ತಿನ್ನೋದು, ಮಗುವಿಗೆ ಒಮೆಗಾ 3 ಸಿಗ್ಲಿ ಅಂತ ಈ ತರ ಮಿಸ್ಟೇಕ್ ಮಾಡಬೇಡಿ. ಬಿಕಾಸ್ ಅದರಲ್ಲಿ ಮರ್ಕ್ಯೂರಿ ಕೂಡ ಇರುತ್ತೆ. ಅದರಿಂದ ಲಿಮಿಟ್ ಅಲ್ಲಿ ಫಿಶ್ನ ತಗೋಬಹುದು. ಇನ್ನು ಯಾರಾದ್ರೂ ವೆಜಿಟೇರಿಯನ್ಸ್ ಆಗಿರ್ತಾರೆ ಅಂತವರುಗಳಿಗೆ ಒಮೆಗಾ 3 ಯಾವ್ದ್ರಲ್ಲಿ ಸಿಗುತ್ತೆ ಅಂದ್ರೆ ವಾಲ್ನಟ್ಸ್, ಈ ಡ್ರೈ ಫ್ರೂಟ್ಸ್ ಅಲ್ಲಿ ವಾಲ್ನಟ್ಸ್ ಬರುತ್ತಲ್ಲ, ಆ ವಾಲ್ನಟ್ಸ್ ನಲ್ಲಿ ಕೂಡ ಈ ಒಮೆಗಾ 3 ಇರುತ್ತೆ. ಅದನ್ನ ರಾತ್ರಿ ಹಾಲ್ನಲ್ಲಿ ನೆನೆಸಿಟ್ಬಿಟ್ಟು ಅರ್ಲಿ ಮಾರ್ನಿಂಗ್ ವಾಲ್ನಟ್ಸ್ ನ ತಿನ್ನೋದ್ರಿಂದ ಒಮೆಗಾ 3 ಸಿಗುತ್ತೆ. ಅದು ಮಗುವಿನ ಮೆದುಳಿನ ಬೆಳವಣಿಗೆಗೆ ಸಹಾಯಕ ಆಗಿರುತ್ತೆ. ಇನ್ನು ಯಾವ್ದ್ರಲ್ಲಿ ಇರುತ್ತೆ ಈ ಒಮೆಗಾ 3 ಅಂತ ಅಂದ್ರೆ ತೆಂಗಿನಕಾಯಿ, ಈ ತೆಂಗಿನ ಎಣ್ಣೆನಲ್ಲಿ ಇರುತ್ತೆ. ಹಾಗೆ ಈ ತೆಂಗಿನಕಾಯಿನಲ್ಲೂ ಕೂಡ ಇರುತ್ತೆ. ನಮ್ಮ ದಿನನಿತ್ಯದ ಯೂಸ್ ಮಾಡುವಂತ ಆಹಾರ ಪದಾರ್ಥಗಳಲ್ಲಿ ಈ ತೆಂಗಿನ ಎಣ್ಣೆ ಅಥವಾ ತೆಂಗಿನಕಾಯಿ, ಈ ತೆಂಗಿನ ಹಾಲು, ಇದನ್ನ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ಮಗುವಿನ ಮೆದುಳಿನ ಬೆಳವಣಿಗೆಗೆ ಬೇಕಾದಂತಹ ಒಮೆಗಾ 3 ಸಿಗುತ್ತೆ. ಎರಡನೇದು DHA ಅನ್ನೋದು ನೀವು ತುಂಬಾನೇ ಕೇಳೇ ಇರ್ತೀರಾ. ಈಗ ಒಂದು ಪ್ರೆಗ್ನೆಂಟ್ ಲೇಡೀಸಿಗೋಸ್ಕರನೇ ಮದರ್ ಹಾರ್ಲಿಕ್ಸ್, ಇದು ಮಗುವಿನ DHA ಕಂಟೆಂಟ್ ಇರುತ್ತೆ, ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಮಾಡುತ್ತೆ, ಈ ತರ ಎಲ್ಲ ಕಮರ್ಷಿಯಲ್ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಬಟ್ ಆಕ್ಚುಲಿ ಅದನ್ನ ನ್ಯಾಚುರಲ್ ಆಗಿ ತಗೊಳೋದು 100% ಬೆಟರ್ ಇರುತ್ತೆ. ಅದು ಸೀ ಫುಡ್ಸ್ ಅಲ್ಲಿ ಎಲ್ಲದರಲ್ಲೂ ಕೂಡ ಇರುತ್ತೆ. ಅದರಲ್ಲಿ ಫಿಶ್ ಅಲ್ಲಿ ಜಾಸ್ತಿ ಇರುತ್ತೆ. ಆದ್ರೆ ಫಿಶ್ ನ ತಗೊಳೋದಕ್ಕೂ ಕೂಡ ಲಿಮಿಟ್ ಅಲ್ಲಿ ತಗೋಬೇಕು. ಬಿಕಾಸ್ ಆಫ್ ಮರ್ಕ್ಯೂರಿ ಕಂಟೆಂಟ್ ಫಿಶ್ ನಲ್ಲಿ ಇರುತ್ತೆ. ಮತ್ತೆ ಎಲ್ಲಾ ರೀತಿಯ ಸೀ ಫುಡ್ ಗಳನ್ನ ತಗೋಬಹುದು. ಪ್ರಾನ್ಸ್ ತಗೋಬಹುದು, ಕ್ರ್ಯಾಬ್ ತಗೋಬಹುದು, ಇನ್ನ ಬೇರೆ ಬೇರೆ ಎಲ್ಲಾ ತರ ಸೀ ಫುಡ್ ಗಳಲ್ಲಿ ಈ ಒಂದು DHA ಸಿಗುತ್ತೆ. ಇದನ್ನ ನೀವು ನಿಮ್ಮ ಡಯಟ್ ನಲ್ಲಿ ಹ್ಯಾಡ್ ಮಾಡ್ಕೋಬಹುದು. ಇದರಿಂದ ಮಗುವಿನ ಮೆದುಳಿನ ಬೆಳವಣಿಗೆ ಚೆನ್ನಾಗಾಗುತ್ತೆ. ಮೂರನೇದು ಒಮೆಗಾ 6 ಕೊಬ್ಬಿನಾಂಶ. ಇದು ಎಲ್ಲಾ ರೀತಿಯ ಡ್ರೈ ಫ್ರೂಟ್ಸ್ ಗಳಲ್ಲಿ ಸಿಗುತ್ತೆ. ಸೊ ನೀವು ದಿನ ಡಯಟ್ ನಲ್ಲಿ ಡ್ರೈ ಫ್ರೂಟ್ಸ್ ಗಳನ್ನ ಹ್ಯಾಡ್ ಮಾಡ್ಕೋಬಹುದು. ನಾಲ್ಕನೇದು ಕೋಲಿನ್. ಈ ಕೋಲಿನ್ ಅನ್ನೋ ಕಂಟೆಂಟ್ ಬಂದ್ಬಿಟ್ಟು ಈ ಮೊಟ್ಟೆ, ಚಿಕನ್ ಲಿವರ್ ಅಲ್ಲಿ ಹೇರಳವಾಗಿ ಇರುತ್ತೆ. ಹಾಗೆ ಇದು ಗೋಡಂಬಿ, ಕ್ಯಾಶ್ಯೂ ನಟ್ಸ್ ನಲ್ಲಿ ಕೂಡ ಈ ಒಂದು ಕೋಲಿನ್ ಅಂಶ ಇರುತ್ತೆ. ಇದನ್ನ ಕೂಡ ನೀವು ನಿಮ್ಮ ಡಯಟ್ ನಲ್ಲಿ ಹ್ಯಾಡ್ ಮಾಡ್ಕೊಳ್ಳೋದ್ರಿಂದ ಮಗುವಿನ ಮೆದುಳಿನ ಬೆಳವಣಿಗೆ ಚೆನ್ನಾಗಾಗುತ್ತೆ. ಐದನೇದು, ಇದು ಕೂಡ ಒಂದು ಪ್ರಮುಖವಾದಂತಹ ಅಂಶ, ಪೋಲೆಟ್. ಈ ಪೋಲೆಟ್ ಕಂಟೆಂಟ್ ಬಂದು ಬೆಣ್ಣೆನಲ್ಲಿ ಜಾಸ್ತಿ ಇರುತ್ತೆ. ಹಾಗೆ ಹಸಿರು ತರಕಾರಿಗಳಲ್ಲಿ ಈ ಪೋಲೆಟ್ ಅಂಶ ಜಾಸ್ತಿ ಇರುತ್ತೆ. ಅದರಿಂದ ಗರ್ಭಿಣಿ ಸ್ತ್ರೀಯರು ಬೆಣ್ಣೆ ಮತ್ತು ಈ ಹಸಿರು ತರಕಾರಿಗಳನ್ನ ತನ್ನ ಡಯಟ್ ನಲ್ಲಿ ಹ್ಯಾಡ್ ಮಾಡ್ಕೊಳ್ಳೋದ್ರಿಂದ ಈ ಪೋಲೆಟ್ ಅಂಶ ಸಿಗುತ್ತೆ. ಇದು ಮಗುವಿನ ಮೆದುಳಿನ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಆರನೇದು ಹಣ್ಣುಗಳು. ಅದರಲ್ಲೂ ಈ ಬೆರ್ರೀಸ್ ಇರುತ್ತಲ್ಲ, ಬ್ಲಾಕ್ ಬೆರಿ, ರೆಡ್ ಬೆರಿ, ಬ್ಲೂ ಬೆರಿ, ಈ ತರ ಬೆರ್ರೀಸ್ ಹಣ್ಣುಗಳು ಪ್ರೆಗ್ನೆಂಟ್ಸ್ ಗಳಿಗೆ ತುಂಬಾನೇ ಒಳ್ಳೆಯದು. ಮತ್ತೆ ಆಪಲ್ಸ್ ಗಳು ಒಳ್ಳೆಯದು. ಆಪಲ್ಸ್ ಗಳು ಬಂದ್ಬಿಟ್ಟು ಮಗು ದಿನ ತನ್ನ ಡಯಟ್ ನಲ್ಲಿ ತಾಯಿ ಹ್ಯಾಡ್ ಮಾಡ್ಕೊಳೋದ್ರಿಂದ ಇದು ಜಸ್ಟ್ ಮೆದುಳಿನ ಬೆಳವಣಿಗೆಗೆ ಅಷ್ಟೇ ಅಲ್ಲ, ಇದು ಮಗುವಿನ ಒಂದು ಫಿಸಿಕಲಿ ಕೂಡ ಸ್ಟ್ರಾಂಗ್ ಮಾಡುತ್ತೆ.
ಹಾಗೇನೆ ಈ ಪೋಮೋಗ್ರಾನೇಟ್ ಇದು ಕೂಡ ತುಂಬಾನೇ ಒಳ್ಳೆಯದು. ಇದು ತಾಯಿ ಮತ್ತೆ ಮಗುವಿನ ಇಬ್ಬರು ಆರೋಗ್ಯಕ್ಕೂ ಕೂಡ ಇದು ತುಂಬಾನೇ ಒಳ್ಳೆಯದಾಗುತ್ತೆ. ಹಾಗೆ ಮಗುವಿನ ಮೆದುಳಿನ ಬೆಳವಣಿಗೆಗೂ ಕೂಡ ಈ ದಾಳಿಂಬೆ, ಈ ಬೆರ್ರೀಸ್ಗಳು, ಆಪಲ್, ಹಾಗೆ ಫ್ರೂಟ್ ತುಂಬಾನೇ ಒಳ್ಳೆಯದು. ಪ್ಲಮ್ ಫ್ರೂಟ್ ನಲ್ಲಿ ಕ್ವೆಸರ್ಟೀನ್ ಅನ್ನೋ ಒಂದು ಅಂಶ ಇರುತ್ತೆ. ಅದು ಮಗುವಿಗೆ ತುಂಬಾನೇ ಒಳ್ಳೆಯದು. ಅದರಿಂದ ತನ್ನ ತಾಯಿ ತನ್ನ ಡಯಟ್ ನಲ್ಲಿ ಪ್ಲಮ್ ಫ್ರೂಟ್ಗಳನ್ನು ಕೂಡ ಆಡ್ ಮಾಡ್ಕೋಬೇಕು. 7ನೇದು ಬಂದ್ಬಿಟ್ಟು ಹಸಿ ತರಕಾರಿಗಳು. ಹೆಚ್ಚಿಗೆ ಎಲ್ಲಾ ರೀತಿಯ ತರಕಾರಿಗಳನ್ನ ತಿನ್ಬೇಕು, ಮತ್ತೆ ಎಲ್ಲಾ ರೀತಿಯ ಸೊಪ್ಪುಗಳನ್ನ ತಿನ್ಬೇಕು. ಇದರಿಂದ ಪೋಲೇಟ್ ಅಂಶ ಸಿಗುತ್ತೆ. ಇದು ತಾಯಿ ಮತ್ತೆ ಮಗು ಇಬ್ಬರ ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ಮಗುವಿನ ಮೆದುಳಿನ ಬೆಳವಣಿಗೆ ಈ ಪೋಲೇಟ್ ಅನ್ನೋ ಈ ಅಂಶದಿಂದ ಆಗತ್ತೆ. ಈ ಹಸಿರು ತರಕಾರಿಗಳಿಂದ ಹೇಗೆ ಬ್ರೈನ್ ಡೆವಲಪ್ಮೆಂಟ್ ಸಾಧ್ಯ ಆಗುತ್ತೆ ಅನ್ನೋದು ನಿಮಗೆ ಈ ಪ್ರಶ್ನೆ ಬಂದಿರಬಹುದು. ಇದು ಯಾವ ತರ ಅಂತಂದ್ರೆ ಇದರಲ್ಲಿ ಪೋಲೇಟ್ ಅಂಶ ಇರುತ್ತೆ, ನಾನು ಈಗಾಗಲೇ ಹೇಳಿದ್ದೀನಿ. ಅದಷ್ಟೇ ಅಲ್ದಲೇನೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಗಳಿರುತ್ತೆ. ಇದು ಮೆದುಳಿನ ಕೋಶಗಳಿಗೆ ಹಾನಿ ಆಗದಂತೆ ತಡೆಯುವಂತಹ ಕೆಲಸವನ್ನ ಈ ಆಂಟಿ ಆಕ್ಸಿಡೆಂಟ್ ಮಾಡುತ್ತೆ. ಸೊ ನಾವು ಈ ಹಣ್ಣು ತರಕಾರಿಗಳನ್ನ ಹಸಿ ತರಕಾರಿಗಳನ್ನೆಲ್ಲ ನಾವು ತಿನ್ನೋದ್ರಿಂದ ಈ ಅಂಶ ನಮಗೆ ಸಿಗೋದ್ರಿಂದ ಮೆದುಳಿನ ಕೋಶಗಳು ಹಾನಿ ಆಗೋದನ್ನ ತಪ್ಪಿಸುತ್ತೆ ಮಗುವಿನಲ್ಲಿ. ಅದೇ ತರ ಈಗ ತರಕಾರಿಗಳಲ್ಲಿ ಯಾವ ತರ ಆಂಟಿ ಆಕ್ಸಿಡೆಂಟ್ ಅಂಶ ಇರುತ್ತೋ ಅದೇ ತರ ಸೊಪ್ಪುಗಳಲ್ಲಿ, ಅದರಲ್ಲೂ ಪಾಲಕ್ ಸೊಪ್ಪು ಮತ್ತೆ ಈ ಕೇಲ್ ಸೊಪ್ಪು ಅಂತ ಬರುತ್ತಲ್ಲ, ಇಂತಹ ಸೊಪ್ಪುಗಳಲ್ಲಿ ಪೋಲೇಟ್ ಅಂಶ ತುಂಬಾನೇ ಜಾಸ್ತಿ ಇರುತ್ತೆ. ಈ ಬುದ್ಧಿಮಾಂದ್ಯ ಮಕ್ಕಳುಗಳೆಲ್ಲ ಹುಟ್ಟುತ್ತೆ ಅಲ್ವಾ, ಆ ಬುದ್ಧಿಮಾಂದ್ಯ ಮಕ್ಕಳುಗಳು ಹುಟ್ಟೋದಕ್ಕೆ ಇದೇ ಕೊರತೆ ಆಗಿರುತ್ತೆ. ಈ ಪೋಲೇಟ್ ಅನ್ನೋ ಅಂಶದ ಕೊರತೆಯಿಂದನೇ ಬುದ್ಧಿಮಾಂದ್ಯ ಮಕ್ಕಳು 90% ಇದ್ರ ಕೊರತೆಯಿಂದನೇ ಬುದ್ಧಿಮಾಂದ್ಯ ಮಕ್ಕಳು ಆಗೋದು. ಈ ಪೋಲೇಟ್ ಅಂಶ ಈ ಪಾಲಕ್ ಸೊಪ್ಪುಗಳಲ್ಲಿ, ಹಾಗೆ ಟೊಮ್ಯಾಟೊ, ಬ್ಲೂಬೆರೀಸ್ ಇದರಲ್ಲಿ ಎಲ್ಲ ಜಾಸ್ತಿ ಇರುತ್ತೆ. ಸೊ ಇದನ್ನೆಲ್ಲ ನಾವು ಹೇರಳವಾಗಿ ತಿನ್ಬೋದು. ಈಗ ನಾನು ಫಿಶ್ ಏನಂತ ಹೇಳಿದೆ, ಲಿಮಿಟ್ ಅಲ್ಲಿ ತಿನ್ಬೇಕು ಅಂತ ಹೇಳಿದೆ. ಆದ್ರೆ ಈ ಅಂಶಗಳೆಲ್ಲ ಏನಿದೆ, ಈ ತರಕಾರಿಗಳು ಮತ್ತೆ ಈ ಸೊಪ್ಪುಗಳನ್ನ ನೀವು ದಿನಾ ತಿನ್ಬೋದು. ನಿಮಗೆ ಎಷ್ಟು ಸಾಕು ಅನ್ನೋವಷ್ಟು ಕೂಡ ನೀವು ತಿನ್ಬೋದು. ಇದರಿಂದ ಬೆನಿಫಿಟ್ ಜಾಸ್ತಿ ಇದೆ ಹೊರತು ಯಾವುದೇ ತರ ಹಾರ್ಮ್ಫುಲ್ ಇರೋದಿಲ್ಲ. ಮಗುವಿನ ಮೆದುಳಿನ ಬೆಳವಣಿಗೆಗೆ ಬೇಕಾಗಿರುವಂತಹ ಪೋಲೆಟ್ ಹಾಗೆ ಮೆದುಳಿನ ಕೋಶಗಳನ್ನ ಹಾನಿ ಆಗದಂತೆ ತಡೆಯುವಂತಹ ಆಂಟಿ ಆಕ್ಸಿಡೆಂಟ್ಗಳು ಇದರಲ್ಲಿ ಹೇರಳವಾಗಿ ಇರುತ್ತೆ. ಅದರಿಂದ ನಿಮ್ಮ ಡಯಟ್ ನಲ್ಲಿ ಆದಷ್ಟು ಹೆಚ್ಚು ಹಸಿರು ತರಕಾರಿಗಳು, ಹಣ್ಣುಗಳು, ಸೊಪ್ಪು ಇಂಥವುಗಳನ್ನ ಆಡ್ ಮಾಡ್ಕೊಳ್ಳಿ. 8ನೇದು ಓಟ್ಸ್ ಮೀಲ್ಸ್. ಈ ಓಟ್ಸ್ ಮೀಲ್ಸ್ ನಲ್ಲಿ ಫೈಬರ್ ಮತ್ತೆ ಪ್ರೋಟೀನ್ ಅಧಿಕವಾಗಿ ಇರುತ್ತದೆ. ಆಕ್ಚುಲಿ ಒಂದು ಅಧ್ಯಯನದ ಪ್ರಕಾರ ಈ ಸಿರಿಧಾನ್ಯಗಳನ್ನ ತಿನ್ನುವಂತಹ ಮಕ್ಕಳಿಗಿಂತ ಹೆಚ್ಚು ಈ ಓಟ್ ಮೀಲ್ಸ್ಗಳನ್ನ ತಿನ್ನುವಂತಹ ಮಕ್ಕಳಲ್ಲಿ ಮೆಮೊರಿ ತುಂಬಾನೇ ಚೆನ್ನಾಗಿ ಇರುತ್ತಂತೆ. ಇದು ಒಂದು ಅಧ್ಯಯನದ ಪ್ರಕಾರ ತಿಳಿದು ಬಂದಿದೆ. ಈ ಒಂದು ಓಟ್ ಮೀಲ್ಸ್ ಮಗುವಿನ ಹೃದಯ ಮತ್ತೆ ಮೆದುಳಿನ ಬೆಳವಣಿಗೆಗೆ ತುಂಬಾನೇ ಉಪಯುಕ್ತವಾಗಿದೆ. ಇದು ಬರೀ ಮಗುವಿಗೆ ಅಂತ ಅಲ್ಲ, ತಾಯಿಗೂ ಕೂಡ ತುಂಬಾನೇ ಒಳ್ಳೆಯದು. ಅಷ್ಟೇ ಅಲ್ಲ, 6 ತಿಂಗಳು ಈಗ ಪ್ರೆಗ್ನೆಂಟ್ ಆಗಿ ಮಗು ಹುಟ್ಟಿದ 6 ತಿಂಗಳಾದ್ಮೇಲೆ ಯಾವಾಗ ನಾವು ಫುಡ್ಗಳನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವೋ ಆವಾಗಲೂ ಕೂಡ ಈ ಓಟ್ ಮೀಲ್ಸ್ನ ಮಗುವಿಗೆ ಕೊಡ್ಬೋದು. ನಾನು ಕೂಡ ನನ್ನ ಮಗಳು ಮನಸ್ಮಿತಾಗೆ ನಾನು ರೆಗ್ಯುಲರ್ ಆಗಿ ಈ ಓಟ್ಸ್ನ ಕೊಡ್ತಾನೆ ಇರ್ತೀನಿ. ಈ ಓಟ್ ಮೀಲ್ಸ್ನ ಕೊಡೋದ್ರಿಂದ ಆಕೆಯ ಮೆಮೊರಿ ಕೂಡ ತುಂಬಾನೇ ಇನ್ಕ್ರೀಸ್ ಆಗಿದೆ. ಸೊ ಒಂದು ಅಧ್ಯಯನದಲ್ಲಿ ಸಿರಿಧಾನ್ಯಗಳಿಗಿಂತನೂ ಈ ಓಟ್ಸ್ ಮೀಲ್ ತಿನ್ನೋ ಮಕ್ಕಳಲ್ಲಿ ಮೆಮೊರಿ ಜಾಸ್ತಿ ಇದೆ ಅನ್ನೋದು ಕಂಡು ಬಂದಿದೆ. 9ನೇದು ಸೀಡ್ಸ್. ಈ ಸೀಡ್ಸ್ ಬಂದ್ಬಿಟ್ಟು ಪ್ರೋಟೀನ್, ಕೊಬ್ಬಿನ ಆಮ್ಲಗಳು ಹಾಗೆ ಖನಿಜ ಜೀವಸತ್ವಗಳಿಂದ ಇರುತ್ತೆ. ಇದು ಮಗುವಿನಲ್ಲಿ ಒಂದು ಬುದ್ಧಿಶಕ್ತಿನ ವೃದ್ಧಿ ಮಾಡೋದು ಇದು ಸಹಕಾರಿಯಾಗಿದೆ. ಯಾವ್ಯಾವ ಸೀಡ್ಸ್ ಅಂತಂದ್ರೆ ಈಗ ಪಂಪ್ಕಿನ್, ಕುಂಬಳಕಾಯಿ ಬೀಜಗಳು, ಸೂರ್ಯಕಾಂತಿ ಬೀಜಗಳು, ಹಾಗೇನೆ ಈ ಕಡಲೆಕಾಯಿ ಬೀಜಗಳು, ಈ ತರ ಸೀಡ್ಸ್ ಗಳನ್ನ ಗರ್ಭಿಣಿ ಸ್ತ್ರೀಯರು ತಮ್ಮ ಡಯಟ್ ನಲ್ಲಿ ಆಡ್ ಮಾಡ್ಕೊಳೋದ್ರಿಂದ ಮಗುವಿನ ಬುದ್ಧಿಶಕ್ತಿಯನ್ನ ವೃದ್ಧಿಸಬಹುದು. 10ನೇದು ಗ್ರೀಕ್ ಮೊಸರು. ಈ ಒಂದು ಗ್ರೀಕ್ ಮೊಸರು ಮೆದುಳಿನ ಕೋಶಗಳನ್ನ ಉತ್ತಮ ರೀತಿಯಲ್ಲಿಡಲು ಇದು ತುಂಬಾನೇ ಸಹಕಾರಿಯಾಗಿರುತ್ತೆ. ಈ ಗ್ರೀಕ್ ಮೊಸರನ್ನ ನಾವು ಈ ಪ್ರೆಗ್ನೆಂಟ್ ಲೇಡೀಸ್ಗಳೇನಿದ್ದಾರೆ ಅವರು ಡಯಟ್ ನಲ್ಲಿ ಆಡ್ ಮಾಡ್ಕೊಳೋದ್ರಿಂದ ಅದು ಮಗುವಿನ ಮೆದುಳಿನ ಒಂದು ಕೋಶಗಳನ್ನ ಉತ್ತಮ ರೂಪದಲ್ಲಿ ಇಡ್ಲಿಕ್ಕೆ ಸಹಕಾರಿಯಾಗಿದೆ.
ಹಾಗೆ ಪ್ರತಿದಿನ ಡಯಟ್ನಲ್ಲಿ ಅಟ್ಲೀಸ್ಟ್ ಒಂದು ಮೊಟ್ಟೆಯನ್ನು ತಿನ್ನಿ. ಒಂದು ಫುಲ್ ಮೊಟ್ಟೆ, ಎಗ್ ವೈಟ್ಗಳನ್ನ ನೀವು 3-4 ವೈಟ್ ಮಾತ್ರ ಆ್ಯಡ್ ಮಾಡ್ಕೋಬಹುದು. ಒಟ್ಟು ವಿತ್ ಎಲ್ಲೋ ಒಂದೇ ಮೊಟ್ಟೆನ ನೀವು ತಿನ್ನಬಹುದು. ಅದು ಮಗುವಿನ ಒಂದು ಮೆದುಳಿನ ಕೋಶಗಳ ಒಂದು ಬೆಳವಣಿಗೆಗೆ ಅದು ಕೂಡ ಸಹಕಾರಿಯಾಗಿರುತ್ತೆ. ಪ್ರತಿನಿತ್ಯ ನೀವು ಮೊಟ್ಟೆಯನ್ನು ಕನಿಷ್ಠ ಒಂದನ್ನಾದರೂ ತಿನ್ನಬೇಕು. ಹಾಗೆ ಈಗ ಮಗುವಿನ ಮೆದುಳಿನ ಬೆಳವಣಿಗೆಗೆ ಯಾವುದು ಹಾರ್ಮ್ಫುಲ್ ಅಂತ ಅಂದರೆ, ಯಾವ ಗರ್ಭಿಣಿ ಸ್ತ್ರೀಯರು ಮಗುವಿನ ಒಂದು ಮೆದುಳಿನ ಬೆಳವಣಿಗೆ ಚೆನ್ನಾಗಿ ಆಗಬೇಕು ಅಂತ ಬಯಸುವವರು ಏನೇನು ಮಾಡಬಾರ್ದು ಅಂತಂದರೆ, ಈ ಜಗಳ ಗಲಾಟೆ ಇಂಥವರಿಂದ ದೂರ ಇರಬೇಕು. ಒಂದು ಉತ್ತಮವಾದ ಪರಿಸರದಲ್ಲಿ ಅವರು ಇರಬೇಕು. ಆಮೇಲೆ ಇನ್ನೊಂದು ಏನಂತಂದರೆ, ಮದ್ಯಪಾನ, ಈ ಧೂಮಪಾನ ಯಾರಾದರೂ ಮಾಡ್ತಾ ಇದ್ರೆ ಅದನ್ನ ನಿಲ್ಲಿಸಬೇಕು. ಎದಕ್ಕೆ ಅಂತಂದರೆ ಮಗುವಿನ ಆರೋಗ್ಯವಾಗಿ ಅದು ಬೆಳಿಲಿಕ್ಕೂ ಹಾರ್ಮ್ಫುಲ್ಲು. ಹಾಗೆ ಮಗುವಿನ ಬ್ರೈನ್ ಡೆವಲಪ್ಮೆಂಟಿಗೂ ಕೂಡ ಈ ಮದ್ಯಪಾನ, ಧೂಮಪಾನ ಇದೆಲ್ಲ ಹಾರ್ಮ್ಫುಲ್ಲು. ಹಾಗೆ ಈಗ ಕೆಟ್ಟ ಪದಗಳು ಕೇಳಿಸ್ಕೊಳೋದು ಅಥವಾ ಗಲಾಟೆಗಳು ಇಂತಹ ಒಂದು ಪರಿಸರದಲ್ಲಿ ಗರ್ಭಿಣಿ ಸ್ತ್ರೀ ಬೆಳೆದಾಗ ಅದು ಮಗುವಿನ ಮೇಲೆ ಒಂದು ನೆಗೆಟಿವ್ ಪರಿಣಾಮ ಬೀರುತ್ತೆ. ಅಷ್ಟೇ ಅಲ್ಲ, ಮಗುವಿನ ಬ್ರೈನ್ ಡೆವಲಪ್ಮೆಂಟಿಗೂ ಕೂಡ ಅದು ನೆಗೆಟಿವ್ ಪರಿಣಾಮವನ್ನು ಬೀರುತ್ತೆ. ಸ್ಟ್ರೆಸ್ ಕಡಿಮೆ ಮಾಡುವಂತಹ ಮ್ಯೂಸಿಕ್ಗಳನ್ನ ಕೇಳಿ. ಯಾರು ಗರ್ಭಿಣಿ ಸ್ತ್ರೀಯರು ಇರ್ತಾರೆ, ತುಂಬಾನೇ ಮ್ಯೂಸಿಕ್ ಅವೈಲಬಲ್ ಇದೆ ಗೂಗಲ್ ಮತ್ತು ಯೂಟ್ಯೂಬ್ನಲ್ಲಿ. ಅಂತಹ ಮ್ಯೂಸಿಕ್ಗಳನ್ನ, ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಮಾಡುವಂತಹ ಮ್ಯೂಸಿಕ್ಗಳನ್ನ ಕೇಳಿ. ನಾನು ಪ್ರೆಗ್ನೆಂಟ್ನಲ್ಲಿದ್ದಾಗ ಆ ಥರ ಮ್ಯೂಸಿಕ್ಗಳನ್ನೆಲ್ಲ ನಾನು ಕೇಳ್ತಾ ಇದ್ದೆ. ಆದಷ್ಟು ಮೊಬೈಲ್ ಬಳಕೆನ ಕಡಿಮೆ ಮಾಡಿ. ಪ್ರೆಗ್ನೆಂಟ್ ಲೇಡೀಸ್ಗಳು ಮೊಬೈಲ್ನ ಆದಷ್ಟು ಯಾವಾಗಲಾದ್ರೂ ಅವಶ್ಯಕತೆ ಇದ್ದಾಗ ಮಾತ್ರ ಯೂಸ್ ಮಾಡಿ. ಸುಮ್ಮನೆ ರೀಲ್ಸ್ಗಳನ್ನ ನೋಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಅದನ್ನು ಯೂಸ್ ಮಾಡಬೇಡಿ. ಅದು ಕೂಡ ತುಂಬಾನೇ ಕೆಟ್ಟ ಪರಿಣಾಮ ಬೀರುತ್ತೆ ನಿಮ್ಮ ಮಗುವಿಗೆ. ಈ ಮೊಬೈಲ್ನ ಬದಲಾಗಿ ಒಳ್ಳೊಳ್ಳೆ ಪುಸ್ತಕಗಳು, ಗರ್ಭ ಸಂಸ್ಕಾರಕ್ಕೆ ಸಂಬಂಧಪಟ್ಟಂತಹ ಒಳ್ಳೆಯ ಪುಸ್ತಕಗಳನ್ನ ಓದಿ. ಇಂಥ ಗರ್ಭ ಸಂಸ್ಕಾರಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನ ಓದೋದ್ರಿಂದ ಒಂದು ಫಿಸಿಕಲಿ ಮತ್ತು ಮೆಂಟಲಿ ಸ್ಟ್ರಾಂಗ್ ಆಗಿರುವಂಥ ಮಗುವನ್ನು ನೀವು ಪಡಿಬಹುದು. ನಾನು ಪ್ರೆಗ್ನೆಂಟಲ್ಲಿ ಇದ್ದಾಗ ನಾನು ಗರ್ಭ ಸಂಸ್ಕಾರ ಬುಕ್ಗಳನ್ನ ತುಂಬಾನೇ ಓದ್ತಾ ಇದ್ದೆ. ಮೊಬೈಲ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದ್ದೆ. ಸೊ ಇದನ್ನ ನಾನು ಕೂಡ ಮಾಡಿದ್ದೆ. ಹಾಗೆ ಇನ್ನು ಏನು ಮಾಡ್ಬೋದು ಅಂತ ಅಂದರೆ, ನೀವು ಸ್ಟ್ರೆಸ್ ಎಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಧ್ಯಾನ ಮಾಡ್ಬೋದು. ಈ ಥರ ಈ ಮೆಡಿಟೇಷನ್ ಅನ್ನು ತುಂಬಾನೇ ಒಳ್ಳೆಯದು. ಅದು ನಿಮಗಷ್ಟೇ ಅಲ್ಲ, ಮಗುವಿಗೂ ಕೂಡ ಅದೊಂದು ಬ್ರೈನ್ ಡೆವಲಪ್ಮೆಂಟಿಗೂ ಕೂಡ ತುಂಬಾನೇ ಒಳ್ಳೆಯದು. ಈ ಯೋಗ, ಧ್ಯಾನ ಇಂಥವುಗಳನ್ನ ನೀವು ಅಳವಡಿಸ್ಕೋಬಹುದು. ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಎಲ್ಲರೂ ನಾನು ಹೇಳಿದಂತಹ ಆಹಾರ ಕ್ರಮಗಳು ಹಾಗೆ ನಾನು ಹೇಳಿದಂಥ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡಿ. ಇದರಿಂದ ಖಂಡಿತ ನಿಮ್ಮ ಮಗು ಬುದ್ಧಿವಂತ ಮಗು ಆಗುತ್ತೆ. ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.